ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ 2 ದಿನ ನಡೆಯಲಿರುವ ಜಾತ್ರಾ ಮಹೋತ್ಸವ ಬನದ ಹುಣ್ಣಿಮೆಯ ನಿಮಿತ್ತವಾಗಿ ಶ್ರೀ ಗುರು ಸತ್ಯ ಶಿವಾನಂದ ಅವಧೂತರ ಮತ್ತು ಶ್ರೀ ಅಮ್ಮ ನಾಗಮ್ಮ ಬಗಳಾಂಬ ದೇವಿಯ ಹಾಗೂ ಶ್ರೀ ಸರಣೆ ಅಮ್ಮ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಜನವರಿ 2 ಮತ್ತು ಜನವರಿ 3ರಂದು ಅವಧೂತ ಚಿಂತನಕಿ ಶ್ರೀ ಗುರುದೇವದತ್ತ ಅಲಕ್ ನಿರಂಜನ್ ಅವಧೂತ ಚಿಂತನಕಿ ಶ್ರೀ ಗುರುದೇವದತ್ತ ಅಲಕ್ ನಿರಂಜನ್ ನಡೆಯಲಿರುವ ಕಾರ್ಯಕ್ರಮಗಳು ಶ್ರೀಮಠದ ಮಠಾಧೀಶರಾದ ಶ್ರೀ ನಡೆದಾಡುವ ದೇವರು ಓಂ ಶ್ರೀ 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 ಗುರು ಸಚ್ಚಿದಾನಂದ ಅವಧೂತರಿಂದ ಅಮ್ಮ ನಾಗಮ್ಮರ ಮತ್ತು ಶ್ರೀ ಬಗಳಾಂಬ ಮಾತಿಗೆ ರುದ್ರಾಭಿಷೇಕ ಹಾಗೂ ಮಂಗಳಾರತಿ ಮಾಡುವುದರೊಂದಿಗೆ ಚಾಲನೆ ನೀಡಿದರು. ನಂತರ ಶ್ರೀಗಳ ಸಮ್ಮುಖದಲ್ಲಿ ಶ್ರೀ ಬಾಳಯ್ಯ ಮಹಾಸ್ವಾಮಿಗಳ ಹೊಸಮಠ ಇವರಿಂದ ದೇವಿ ಪುರಾಣ, ನಂತರ ವೇದಿಕೆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಜಗದ್ಗುರು ಶ್ರೀ ಡಾಕ್ಟರ್ ಪಾಲಾಕ್ಷ ಶಿವಯೋಗೇಶ್ವರರು, ಸಿಮಿಮಠ, ಕಾದ್ರೋಳಿ, ಜಿಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು, ಹಿರೇಮಠ, ದೊಡ್ಡವಾಡ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು, ಶಿವಾನಂದ ಮಠ, ಹನುಮನಹಳ್ಳಿ ಶ್ರೀ ಅದ್ವೈತಾನಂದ ಮಹಾಸ್ವಾಮಿಗಳು, ಸಿದ್ಧಾರೂಢ ಮಠ, ನೇಗಿನಹಾಳ ಘನ ಅಧ್ಯಕ್ಷತೆ ವಹಿಸಲಿರುವ ಮಾತೋಶ್ರೀ ಅನ್ನಪೂರ್ಣೇಶ್ವರಿ ಹಲಗೇರಿ ಅಮ್ಮನವರು ಉಪಸ್ಥಿತಿ ಇರುವವರು. ನಂತರ ಜ್ಯೋತಿ ಪ್ರಜ್ವಲನೆ, ನಂತರ ಶ್ರೀ ಚಿದಾನಂದ ಅವಧೂತರಿಂದ ಸನ್ಮಾನ್ಯ ಕಾರ್ಯಕ್ರಮ, ನಂತರ ಶ್ರೀ ವಿಠ್ಠಲ ರುಕ್ಮಣಿ ಸಮಾಜ ಸುಧಾರಣಾ ಸಂಘ ಇವರಿಂದ ಭಜನಾ ಸೇವೆ, ರಾತ್ರಿ 9 ಗಂಟೆಗೆ ಶ್ರೀ ಪರಶುರಾಮ್ ಬೇಕವಾಡಕರ್ ಇವರಿಂದ ದಕ್ಷಿಣ ಭಾರತ ಪ್ರಸಿದ್ಧ ಭಜನಾ ಸಾಮ್ರಾಟ ಮಲೆನಾಡು ಕೋಗಿಲೆ ಕಾರ್ಯಕ್ರಮ ನಡೆಯುವುದು. ನಾಳೆ ಶನಿವಾರ 3/1/2026ರಿಂದ ಬೆಳಿಗ್ಗೆ 8 ಗಂಟೆಗೆ ನಡೆಯಲಿರುವ ಶ್ರೀ ಪರಮ ಪೂಜಾರ ನೇತೃತ್ವದಲ್ಲಿ ಎನ್ಕೆ ಹುಬ್ಬಳ್ಳಿಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಶ್ರೀ ಗುರು ಸತ್ಯ ಶಿವಾನಂದ್ ಅವಧೂತರ ಮಠದವರೆಗೆ ಅಂಬಾರಿ ಹೊತ್ತ ಆನೆಯ ಮೆರವಣಿಗೆ ನಡೆಯುವುದು ಮತ್ತು ಎಂಕೆ ಹುಬ್ಬಳ್ಳಿ ಮಾತೆಯರಿಂದ ಕುಂಭಮೇಳ ಹಾಗೂ ಅಂಬಲಿ ಚಕ್ಕಡಿ, ನಂತರ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಶ್ರೀಮಂದ್ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಅಜತ್ ನಾಗಲಿಂಗ ಮಠ ಚಿಕ್ಕುಂಬಿ ಪಾವನ ಸಾನ್ನಿಧ್ಯ ವಹಿಸಲಿರುವ ಅಭಿನವ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸುಖದೇವಾನಂದ ಆಕ್ರಮ ನಯನಗರ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಹಿರೇಮನಹಳ್ಳಿ ಮತ್ತು ಮಾತೋಶ್ರೀ ಶಿವಯೋಗಿನಿ ತಾಯಿ ಮಠ ಚಿಕ್ಕನಾಯಕನಕೊಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಪರಮಪೂಜಾ ಚಿದಾನಂದ್ ಮಹಾಸ್ವಾಮಿಗಳು, ಗಾಳೇಶ್ವರ ಮಠ ನೇಸರ್ಗಿ ಹಕ್ಕು ಚುಳುಕಿ ಪರಮಪೂಜಾ ಶ್ರೀ ಹಜರತ್ ತನ್ವೀರ್ ಸಾಬ್ ಮುಜಾವರ್ ನಾಡಿನ ಪ್ರಸಿದ್ಧ ಭಾವಿಕತೆ ಪ್ರವಚನಕಾರರು ಕಾದರವಳ್ಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರುವ ಗಣ್ಯರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಸಚಿವರು, ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು, ಕರ್ನಾಟಕ ಸರ್ಕಾರ ಜನಪ್ರಿಯ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಚೆನ್ನಮ್ಮನ ಕಿತ್ತೂರು, ನಂತರ ಶ್ರೀ ಸತ್ಯ ಶಿವಾನಂದ್ ಅವಧೂತರ ಟ್ರಸ್ಟ್ ಕಮಿಟಿ ಎಂಕೆ ಹುಬ್ಬಳ್ಳಿ ಹಾಗೂ ಸಕಲ ಸದ್ಭಕ್ತರಿಂದ ನಡೆದಾಡುವ ದೇವರು ಓಂ ಶ್ರೀ ಶಿದಾನಂದ ಅವಧೂತರಿಗೆ ಕಿರೀಟಧಾರಣೆ ಹಾಗೂ ತುಲಾಭಾರ ಕಾರ್ಯಕ್ರಮ, ನಂತರ ಸನ್ಮಾನ ಕಾರ್ಯಕ್ರಮ, ನಂತರ ಭಕ್ತರಿಂದ ತುಲಾಭಾರ ಸೇವೆ, ಆ ನಂತರ ಕನ್ನಡ ಚಲನಚಿತ್ರ ಹಾಸ್ಯ ನಟ ಶ್ರೀ ಟೆನ್ನಿಸ್ ಕೃಷ್ಣ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಮಿಸುವವರು ಮತ್ತು ಡಾಕ್ಟರ್ ಸುನೀಲ್ ಎಂಎಸ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಂಗಳೂರು ರಾಜ್ಯಾಧ್ಯಕ್ಷರು. ನಂತರ ರಾತ್ರಿ ಭಕ್ತ ಪ್ರಧಾನ ನಾಟಕ ಶ್ರೀ ರೇಣುಕಾ ಯಲ್ಲಮ್ಮ ನಾಟ್ಯ ಸಂಘ ಇವರಿಂದ ಶ್ರೀ ರೇಣುಕಾ ಯಲ್ಲಮ್ಮ ನಾಟಕ ನಡೆಯುವುದು. ನಂತರ ಶ್ರೀ ಸಿದ್ಧಲಿಂಗ ಚಿಕ್ಕನಂದಿ ಇವರಿಂದ ಭರತನಾಟ್ಯ, ಶ್ರೀ ಗುರು ಚಿದಾನಂದ ಅವಧೂತರ ಶ್ರೀ ಅಮ್ಮ ಬಗಳಾಂಬ ದೇವಿಯ ಹಾಗೂ ಶ್ರೀ ಸರಣಿ ಅಮ್ಮ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವ 2/1/2026ರಿಂದ 3/1/2026ರವರೆಗೆ 2 ದಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿವೆ. ಎಂಕೆ ಹುಬ್ಬಳ್ಳಿ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಸತ್ಯ ಶಿವಾನಂದ ಅವಧೂತರ ಮಠದಲ್ಲಿ ಗದ್ದಿಕೆರೆ ಸತ್ಯ ಶಿವಾನಂದ ಅಜ್ಜನವರ ಮಠದಲ್ಲಿ ಜಾತ್ರೆ ದಿನಾಂಕ 2/3/2026ರಂದು ಜಾತ್ರಾ ಮಹೋತ್ಸವ ಜರುಗುವುದು. ಜಾತ್ರಾ ನಿಮಿತ್ತವಾಗಿ ಇವತ್ತು ಬೆಳಗ್ಗೆ ಶ್ರೀ ಸತ್ಯ ಶಿವಾನಂದ ಅವಧೂತರ ಕ್ರತುಗದ್ದಿಗೆಗೆ ಮಹಾರುದ್ರಾಭಿಷೇಕ ನಡೆಯಿತು. ತದನಂತರ ಧ್ವಜಾರೋಹಣ ಎಲ್ಲ ಪೂಜೆಗಳೆಲ್ಲ ಮುಗಿತು. ಇನ್ನು ದೇವಿ ಪುರಾಣ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವು ಗಂಟೆಗಳಲ್ಲಿ ದೇವಿ ಪುರಾಣ ಚಾಲೂ ಆಗುತ್ತೆ. ದೇವಿ ಪುರಾಣ ಆದ ನಂತರ ಸಾಯಂಕಾಲ ಎಲ್ಲ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ, ಸನ್ಮಾನ ಸತ್ಕಾರ ಎಲ್ಲ ಕಾರ್ಯಕ್ರಮ ಜರುಗುವುದು. ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಶ್ರೀ ಸತ್ಯ ಶಿವಾನಂದ ಅವಧೂತರ ಮಠದವರೆಗೆ ಶ್ರೀ ಪಾಲ್ಕಿ ಉತ್ಸವ ಜರುಗುವುದು. ಕುಂಭಮೇಳ ಎಲ್ಲ ಮೆರವಣಿಗೆ ಜರುಗುವುದು. ತದನಂತರ
ಮಧ್ಯಾಹ್ನ 3 ಗಂಟೆಗೆ ಎಲ್ಲ ರಾಜಕಾರಣಿಗಳಿಂದ ಮಹಾತ್ಮರಿಂದ ಪ್ರವಚನ ಸನ್ಮಾನ ಸತ್ಕಾರ ಕಾರ್ಯಕ್ರಮ ಜರುಗುವುದು. ತದನಂತರ ರಾತ್ರಿ 8 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ನಾಟ್ಯ ಸಂಘ ನಾಟಕ ಜರುಗುವುದು. ತದನಂತರ 10 ಗಂಟೆಗೆ ಮಹಾಪ್ರಸಾದ ಜರುಗುವುದು. ಎಷ್ಟು ದಿನ ಜಾತ್ರೆ? 2 ದಿನ, 2, 3. ಎರಡನೇ ದಿನ ಏನೈತೆ? ಎರಡನೇ ದಿವಸ ನಾಟಕ ಐತಿ ರಾತ್ರಿ. ಯಾವುದಪ್ಪ? ರೇಣುಕಾ ಯಲ್ಲಮ್ಮ ನಾಟಕ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ನಡೀತಾ ಇದೆ. ಅಜ್ಜವರ ಪುಣ್ಯಸ್ಥಳ MK ಹುಬ್ಬಳ್ಳಿ. ಈಗ ಅಜ್ಜವರು ನಾಳೆಯ ಜಾತ್ರೆಯಲ್ಲಿ ಹೆಣ್ಣನ್ನು ಕೈಗೊಂಡಿದ್ದಾರೆ. ನಾಳೆ ಬರುವಂಥ ಭಕ್ತಾದಿಗಳಿಗೆ ಇದು ಮಾಡೋದ್ರಿಂದ ಕಾರ್ಯಕ್ರಮಗಳು ಜನಕ್ಕೆ ನಾಳೆ ನುಡಿಗೆ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದಾರೆ. ಹೇಳಿ ಅಜ್ಜವ್ರು, ನಾಳೆಯಿಂದ ಕಾರ್ಯಕ್ರಮ ಏನೇನು ಮಾಡಿಕೊಂಡಿರಿ ಅಂತ? ನಾಳೆ ಅನ್ನಪೂರ್ಣಿ ಮಠದಲ್ಲಿಂದ ಈ ಮಠದವರೆಗೆ, ಅವಧೂತರ ಮಠದವರೆಗೆ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಆಮೇಲೆ ಸಾಧು ಸಂತರು, ಆಮೇಲೆ ಅವರು ಎಲ್ಲ ಸುತ್ತಮುತ್ತಿಂದ ಬರ್ತಕ್ಕಂಥ ಭಕ್ತಾದಿಗಳಿಂದ ಈ ಮೆರವಣಿಗೆ ಹೊಂಟದ ಇಲ್ಲಿ ತಲುಪ್ತದೆ. ಬೆಳಗ್ಗೆ ಬ್ರಾಹ್ಮಣ ಮೂರ್ತಿಯಲ್ಲಿ ಶ್ರೀಮಠದ ಬಾಳಯ್ಯ ಸ್ವಾಮಿಯಿಂದ ಗದ್ದಿಗೆ ರುದ್ರಾಭಿಷೇಕ ಆಗಿರ್ಬೋದು, ತದನಂತರ ಧ್ವಜಾರೋಹಣ, ಆಮೇಲೆ ಈಗ ದೇವಿ ಪಾರಾಯಣ, ಆನಂತರ ಮಹಾತ್ಮರೊಟ್ಟಿಗೆ ಎಲ್ಲರೂ ವೇದಾಂತ ಪರಿಸ್ಥಿತಿಯೊಳಗೆ ಭಾಗಿಯಾಗ್ತಾರೆ. ಆಮೇಲೆ ನಮ್ಮ ದೊಡ್ಡಗೌಡರು ಬರ್ತಾರೆ, ಮತ್ತು ಅಲ್ಗೆಕಾರರು ಬರ್ತಾರೆ, ಇವತ್ತೆಲ್ಲರೂ ಬರ್ತಾರೆ, ಅದು ಭಕ್ತಾದಿಗಳು ಬರ್ತಾರೆ, ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ. ನಾಳೆ ಮಾತ್ರ 8 ಗಂಟೆಗೆ ಸರಿಗೆ ಅನ್ನಪೂರ್ಣೇಶ್ವರಿ ಗುಡಿತಾಗಿದ್ದ ಇಲ್ಲಿ ಕುಂಭಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಜರುಗ್ತೈತಿ. ಅಲ್ಲಿ ಎಲ್ಲ ಮಹಾತ್ಮರು ಬರ್ತಾರೆ, ಎಲ್ಲ ಭಕ್ತಾದಿಗಳು ಬರ್ತಾರೆ, ಅದ್ಭುತವಾಗಿ ನಡೆಸಿಕೊಂಡು ಬಂದು ಮತ್ತೆ ಇಲ್ಲೆಲ್ಲ ವೇದಾಂತ ಪರಿಸ್ಥಿತಿ ನಡೀತೈತಿ. ಎಲ್ಲ ಮಿನಿಸ್ಟರ್ ಎಲ್ಲರೂ ಬರ್ತಾರೆ. ಇವತ್ತು ಪಾಲಾಕ್ಷಿ ಸ್ವಾಮಿಗಳು ನಮ್ಮ ಕದುರಳ್ಳಿ ಅವರ ದೇವಸ್ಥಾನದಲ್ಲಿ ನಡೀತೈತಿ. ಎಲ್ಲ ಪೂಜಾರಿಂದ ನಡೀತದೆ. ಅವರು ಯಾಕಂದ್ರೆ ದೊಡ್ಡವರು, ಅವರು ಬರ್ತಾರೆ. ಮತ್ತೆ ನಾಳೆ ಕುಂಭಮೇಳ ಬಂದು ಮಹಾಪ್ರಸಾದ ಕೂಡ ಇರ್ತದೆ. ಮಹಾಪ್ರಸಾದ ಆಮೇಲೆ ಕಾರ್ಯಕ್ರಮ, ಸಂಸ್ಕೃತ ಕಾರ್ಯಕ್ರಮಗಳು ಕೂಡ ಇಟ್ಟಿದ್ದೀರಿ. ಆಮೇಲೆ ಆಧ್ಯಾತ್ಮಿಕ ನಾಟಕ ಕೂಡ ಕರೆಸಿದ್ದೀರಿ. ಹೌದು. ಯಾವ ನಾಟಕ ಯಾವ ಕರೆಸಿದ್ದೀರಿ? ಎಲ್ಲಮಾದೇವಿ. ಓಹೋ, ಎಲ್ಲ 2ನೇ ವರ್ಷ ಸರ್? ಹಾಂ ರೀ. ಓಕೆ. ಪಲ್ಲಕ್ಕಿ ತಲುಪಿದ ನಂತರ ಹಾಗೂ ಶರಣರ ವೇದಾಂತ ಪ್ರಶಸ್ತಿ ಇರ್ತದೆ. ಆನಂತರ ಶರಣರ ಪಾದಪೂಜೆ, ಶರಣರ ಪ್ರವಚನ, ಭಕ್ತಾದಿಗಳಿಗೆ ಅನುಭವ ಮಾತುಗಳನ್ನು ತಿಳಿಸಿಕೊಡ್ತಾರೆ. ತದನಂತರ ಸತೀಶ್ ಸಾವ್ಕಾರ ಮಿನಿಸ್ಟ್ರ್ ಅವರು ಕೂಡ ಬರ್ತು ಅಂತ ಹೇಳಿದ್ದಾರೆ. ಹಾಗೂ ಬಳಕಾರ ಬಾಯಿ ಅವರು ಬರ್ತು ಅಂತ ಹೇಳಿದ್ದಾರೆ. ನಮ್ಮ MLA ಅವರು ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಬರ್ತು ಅಂತ ಹೇಳಿದ್ದಾರೆ. ಆಮೇಲೆ ಗಣೇಶ್ ಕೃಷ್ಣ ಬರ್ತಾರೆ. ಆಮೇಲೆ ಮತ್ತು ಇದೆಲ್ಲ ಮುಗಿದ ಮೇಲೆ ಗಿರಿಟ್ ಪೂಜೆ, ತುಲಾಭಾರ ಇರ್ತದೆ. ತದನಂತರ ಮತ್ತೆ ರೇಣುಕಾ ಯಲ್ಲಮ್ಮ ನಾಟಕ ಇರ್ತದೆ. ಭಕ್ತಾದಿಗಳಿಗೆ ಏನಪ್ಪ ದೇವಿಯನ್ನು ಆರಾಧನೆ ಮಾಡಿದ್ರೆ ಭವಬಂಧನಗಳು ದೂರ ಹೋಗ್ತಾವಂತೆ, ಭಕ್ತರಿಗೆ ದೇವಿ ಆಶೀರ್ವಾದ ಇರಲು, ದೇವಿಗೆ ಜಾತ್ರೆಗೆ ಎಲ್ಲರೂ ಬಂದು ಯಶಸ್ಸು ಮಾಡಿಕೊಡ್ರು ಅಂತ ಹೇಳ್ತಾ, ಯಾಕಂದರೆ ಮಹಾತ್ಮರು ಇಲ್ಲಿ ನಮ್ಮ ಸತ್ಯಶಿವಾನಂದ ಪೂಜೆ ಅವರು ಕಾಶಿನಿಂದ ಬಂದಿಲ್ಲಿ ಅವರು ಕುಂತು ಇಲ್ಲಿಂದ ಮತ್ತೆ ನಮ್ಮ ಹೊಸಗೇರಿ ಮಠಕ್ಕೆ ಹೋದರು. ತದನಂತರ ಇಲ್ಲಿ ನಾವು ಸಂಚಾರ ಮಾಡ್ತಾ ಬಂದಾಗ ಇಲ್ಲಿ ಯಾಕೇನೋ ನಮಗೆ ಇಲ್ಲಿ ಇರಬೇಕನ್ನಿಸ್ತು. ಹಂಗಾಗಿ ಕುಂತ್ಕೊಂಡು ಎಲ್ಲರನ್ನು ಕರ್ಕೊಂಡು, ಎಲ್ಲ ಸಾಧು ಸಂತರನ್ನು ಕರ್ಕೊಂಡು, ಮಹಾತ್ಮರು ಕರ್ಕೊಂಡು, ಪೂಜಾರು ಕರ್ಕೊಂಡು, MK ಹುಬ್ಬಳ್ಳಿ ಆಗಿರ್ಬೋದು, ನಮ್ಮ ಹೊಸೂರು ಆಗಿರ್ಬೋದು, ಪಟ್ಯಾಳ ಆಗಿರ್ಬೋದು, ನಾಗಲಾಪುರ ಆಗಿರ್ಬೋದು, ಆಮೇಲೆ ದೂರದಿಂದ ಭಕ್ತಾದಿಗಳು ಬರ್ತಾರೆ. ಎಲ್ಲರೂ ಕರ್ಕೊಂಡು ಆ ದೇವಿನ ಗುಣದಾನವನ್ನು ಮಾಡಿ, ಗುರುವಿನ ಗುಣದಾನವನ್ನು ಮಾಡಿ ಈ ಜನ್ಮ ಸ್ವಾರ್ಥಕ್ಕಾಗಲು ಅಂತ ಹೇಳ್ತಾ, ಯಾಕಂದರೆ ಅದಕ್ಕೆ ಹೇಳ್ತಾನೆ, ಧರ್ಮವು ರಕ್ಷಿತ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮ ಧರ್ಮ ಎಂದು ಕೈ ಬಿಡಲ್ಲ, ನಮ್ಮನ್ನು ರಕ್ಷಣೆ ಮಾಡ್ತಂತ ಹೇಳಿ ಭಗವದ್ಗೀತೆ ಒಳಗೆ. Om
ವಿಶ್ವದೇವರಾಯ ನಮಃ ಪದ್ಮಾಧೃತ ವಿಗ್ರಹಾಯ ನಮಃ ರಾಮಪ್ರಿಯಾಯ ನಮಃ ಸರ್ವಾಯ ನಮಃ ವಕ್ರಮೂರ್ತೆ ನಮಃ ಅಮರೇಶ್ವರಾಯ ನಮಃ ಮಹಾಭದ್ರ ಮಹೇಶಾನ ಭಕ್ತವತ್ಸಲ ಶಂಕರ ದ್ರವ್ಯಹೀನಂ ಪ್ರಿಯಾಹೀನಂ ಮಂತ್ರಹೀನಂ ಯತ್ಪೂಜಿತಂ ಮಾಯಾದೇವ ಪರಿಪೂರ್ಣಂ ತದೋಸ್ತುತೆ ತಾಯಿ ಜಗದಂಬಾ ನಮ್ಮಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳು ಮಾಡಲ್ಪಡುತ್ತವೆ. ನಾವೆಲ್ಲರೂ ನಿನ್ನ ದಾಸರೆಂದು ತಿಳಿದು ಅವುಗಳೆಲ್ಲವನ್ನು ಕ್ಷಮಿಸು. ಮಡಿ ಮೈಲಿಗೆ ಆಚಾರ ವಿಚಾರ ಜಾನತನ ತಿಳುವಳಿಕೆ ಮಂತ್ರ ತಂತ್ರ ಪೂಜೆ ಪುರಸ್ಕಾರಗಳನ್ನು